ಅಂಗಾರಿಕ ಸಂಕಷ್ಟ ಚತುರ್ಥಿ ನಿಮಿತ್ತವಾಗಿ ನಗರದ ಗಣೇಶ ದೇವಸ್ಥಾನಗಳಲ್ಲಿ ಭಕ್ತರ ದಟ್ಟಣೆ ಕಂಡುಬಂತು. ಮಹಾತಪಸ್ವಿ ಅಂಗಾರಕನ ತಪಸ್ಸಿಗೆ ಮೆಚ್ಚಿದ ಗಣೇಶನು ಪ್ರತ್ಯಕ್ಷನಾಗಿ ಅಂಗಾರಿಕನಿಗೆ ಏನು ಹೊರಬೇಕೆಂದು ಕೇಳಲು ಆತನು ತನ್ನ ಹೆಸರಿನೊಂದಿಗೆ ಗಣೇಶನ ಹೆಸರು ಜೊತೆಯಾಗಬೇಕೆನ್ನುವುದು ತನ್ನ ಇಚ್ಛೆಯಾಗಿದೆ ಎಂದನು. ಮಂಗಳವಾರದಂದು ಬರುವ ಸಂಕಷ್ಟಿಯನ್ನು ಇನ್ನು ಮುಂದೆ ಅಂಗಾರಿಕ ಸಂಕಷ್ಟಿ ಎಂದು ಕರೆಯುವಂತೆ, ಅಂದು ಉಪವಾಸವಿದ್ದು ಶ್ರದ್ಧೆಯಿಂದ ನನ್ನನ್ನು ಪೂಜಿಸುವವರ ಎಲ್ಲ ಸಂಕಷ್ಟಗಳು ದೂರವಾಗುವವು ಎಂದು ವರ ನೀಡಿದನು ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಹಾಗಾಗಿ ಇಂದು ಗಣೇಶ ದೇವಸ್ಥಾನಗಳಲ್ಲಿ ವಿಶೇಷ ಗದ್ದಲ ಇರುತ್ತದೆ. ಇಂದು ಉಪವಾಸವಿದ್ದು ಭಕ್ತಿಯಿಂದ ಪೂಜೆ ಸಲ್ಲಿಸಿದ ನಂತರ ದೇವಸ್ಥಾನಕ್ಕೆ ಬಂದ ಭಕ್ತರು ಗಣೇಶನ ದರ್ಶನವನ್ನು ಪಡೆದು ನಂತರ ಚಂದ್ರನ ದರ್ಶನವನ್ನು ಪಡೆದ ನಂತರವೇ ಊಟ ಮಾಡುತ್ತಾರೆ. ಹೀಗಾಗಿ ಇಂದು ದೇವಸ್ಥಾನಗಳಲ್ಲಿ ವಿಶೇಷ ಗದ್ದಲವೆಂದು ಗಾಜಿಬಾನ್ಪೇಟೆ ದೇವಸ್ಥಾನದ ಟ್ರಸ್ಟಿಗಳಾದಂಥ ಮೇರ್ವಾಡಿ ಅವರು ಹೇಳಿದರು. ವಸಂತ ಋತು ಚಾಲು ಆಗ್ತದಲ್ಲ, ವಸಂತ ಋತು ಚಾಲು ಆದ ಮೊದಲ ಇದೇನು ಸಂಕಟಿ ಬರ್ತದೆ ಇದಕ್ಕೆ ವಿಶೇಷ ಮಾಡ್ತಾರೆ. ಮತ್ತು ನಮ್ಮ ದೇವಸ್ಥಾನ ಬಲಮೂರಿ ಗಣಪತಿ ಇದ್ದದಕ್ಕೆ ನಮ್ಮ ದೇವಸ್ಥಾನ ಸಾಕಷ್ಟು ಸಾವಿರಗಟ್ಟಲೆ ಮಂದಿ ಬೆಳಿಗ್ಗೆ 6 ಗಂಟೆಯಿಂದ ದರ್ಶನ ಚಾಲು ಆಗಿದೆ. ಬೆಳಿಗ್ಗೆ 6ರಿಂದ 12 ತನಕ ಜನ ಬರ್ತಾರೆ. ಮತ್ತು ಈ ಬಲಮೂರಿ ಗಣಪತಿ ಹೊರದಂತ ಗಣಪತಿ ಯಾರು ಈ ಕಡೆ ಬೇಡಿಕೊತಾರೋ ಅವರು ಅವರ ಆಸೆಯನ್ನು ಪೂರೈಸ್ತಾರೆ. ಅದಕ್ಕೆ ಈ ಗಣಪತಿಗೆ ವಿಶೇಷ ಮಹತ್ವ ಇದೆ. ಮತ್ತು ಪ್ರತಿ ತಿಂಗಳ ನಾವು ಸಂಕಟ ಮಾಡ್ಕೊಂಡು ಬಂದ್ವಿ. ಪ್ರತಿ ತಿಂಗಳ ಸಂಕಟಗಳಿಗೂ ಸಾಮಾನ್ಯ ಇರ್ತದೆ ಗಂಟ. ಆದರೆ ಇವತ್ತು ಭಯಂಕರ ಜಾಸ್ತಿ ಗಂಟ ಮತ್ತು ಅಭಿಷೇಕ ಈ ಗಣಪತಿ ಇದರಿಂದ ಈ ಗಣಪತಿ ಇದರಿಂದ ದೇಶಕ್ಕೆ ಕರ್ನಾಟಕದ ಎಲ್ಲರಿಗೆ ಕಲ್ಯಾಣ ಆಗಲಿ. ಮತ್ತು 20ನೇ ವಾರ್ಷಿಕೋತ್ಸವ ಈ ಗಣಪತಿ ಪ್ರತಿಷ್ಠಾಪನೆಯಾಗಿ 20ನೇ ವಾರ್ಷಿಕೋತ್ಸವ 20ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಪ್ರತಿಷ್ಠಾಪನಾ ಮಹೋತ್ಸವದ ಶ್ರೀ ಹರಿಸಾಬ್ ಪುಡೆಯವರು, ಶಿರಟ್ಟಿ ಬಸವೇಶ್ವರ ಸ್ವಾಮಿಗಳು ಮತ್ತು ಮತ್ತೊಂದು ವಿಶೇಷ ಅಂದರೆ ಚಂದ್ರಶೇಖರ್ ಹಲ್ವಾಯಿ ಬೆಂಗಳೂರಿನ ಶ್ರೀಮಂತ ಚಂದ್ರಶೇಖರ್ ಹಲ್ವಾಯಿ ಪುಣೆದವರು ಏನಿದ್ದಾರೆ ಅವರು ಮುಖ್ಯ ಅತಿಥಿ ಅಂತ ಬರ್ತಾ ಇದ್ದಾರೆ. ಇದು ಒಂದು ನಮ್ಮ ವಿಶೇಷ ಹೆಮ್ಮೆ. ಅವರು ನಮ್ಮ ಗುಡಿ ಬಗ್ಗೆ ಕೇಳಿ ಅವ್ರು ಸ್ವತಃ ಹೇಳಿದ್ರು, ನಾನು ಬರ್ತೀನಿ ನಿಮ್ಮ ಗುಡಿಗೆ ಅಂತೇಳಿ. ಒಂದು ಸಂದರ್ಭ ಅಂತೇಳಿ ಅವರು ಬರ್ತಾ ಇದ್ದಾರೆ. ಮತ್ತು SLK ಸಮಾಜ ಅಧ್ಯಕ್ಷರು ಬರ್ತಾ ಇದ್ದಾರೆ. ಮತ್ತು ಉದ್ಯೋಗಪತಿಗಳು, ಮಹಾರಾಣಿಗಳು ಶ್ರೀ ಹರಿಸಾಬ್ ಪುಡೆಯವರು ಬರ್ತಾ ಇದ್ದಾರೆ. ಮತ್ತು ಕುಟೂರ ಸಂಸ್ಥಾನ ಮಠ ಬಾಲ ಬ್ರಹ್ಮಚಾರಿ ಅಂತೇಳಿ ಸಿದ್ಧ ಬ್ರಹ್ಮಚಾರಿ ಅವರು ಸಹ ಬಂದು ಸತ್ಸಂಗ ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಮುಂದೆ ಮಾಡೋದು ಮತ್ತು ವಿವೇಕಾನಂದ ಬಗ್ಗೆ ಅವರು ಮಾತಾಡಿದ್ದಾರೆ. ಈ ಶ್ರೀ ಮತ್ತು 150 ಮುಂಜೂರು ಮಾಡಕತ್ತೀವಿ. ಈ ಪ್ರಕಾರ ಒಂದು 2-3 ದಿವಸ ಏನಂದ್ರೆ ಗಾಜಿಬಾನ್ಪೇಟೆದಲ್ಲಿ ಹಬ್ಬದ ವಾತಾವರಣ ಇದೆ.